ಮೊದಲೇ ಜನಪದ ಹಾಕಿ ಎಲ್ಲ ವಿಷ್ಣುವರ್ಧನ್ ಸರ್ ಗುದ್ದಾಡಿದ್ರು ಮಾಡ್ಕೊಂಡು ಇದು ಹಂಗೆ ಹೋಗೋದಲ್ರಿ ಇದು. ಇಲ್ಲಿ ಬಂಟ್ನೂರ್ ಬರ್ತ್ರಿ ಹಾ ಅಂದ್ರೆ ನನಗೆ ಸಣ್ಣ ಪಾತ್ರ ಕೊಡವ್ರಿ ಹಾ ಓದ್ತಾರ ನೋಡಿ ಪಾತ್ರ ಬರಲಿಲ್ಲ ಆಗಿನಂಗಿಲ್ಲ ಜನ ರೀ ಅಣ್ಣಪ್ಪ ಅವ್ರು ತೀರ್ಕೊಂಡಂದ್ರು ಉದ್ಯೋಗನ ಅರ್ಧ ಮಾಡ್ಕೊಂಡರು. ಭಕ್ತನೇ ಇಲ್ರಿ ಹೌದೌದು ಭಕ್ತಿ ಬೇಕು. ಹಾ ಮತ್ತೆ ಅದಕ್ಕೆ ಅನ್ನ ಹಾಕ್ತಾವ ಬೂಟ್ ಹಾಕೊಂಡು ಕೈಯಾಗ ಆರ್ತಿ ಹಿಡೋದು ಇದು ಮಾಡ್ಕೊಂಡು ಅವ್ರದ್ದು ತಪ್ಪರಿ ಹಾ. ಇದು ನಮ್ಮವ್ರದ್ದು ತಪ್ಪರಿ ಅವ್ರದ್ದು ತಪ್ಪರಿ. ಮತ್ತ ಇನ್ನೊಂದು ನಿಂಗಪ್ಪ ಅವ್ರೆ, ಈಗ ಮೊದಲಿನ ಜಾನಪದ ಹೆಂಗ್ರಿ ಈಗಿನ ಜಾನಪದ ಬಗ್ಗೆ ಹೆಂಗ್? ಮೊದಲೇ ಜನಪದ ಹಾಕಿ ಎಲ್ಲ ಇನ್ನೊಮ್ಮೆ ಹಾಡ ಅಂತಿದ್ರು ಜನ ಇನ್ನೊಮ್ಮೆ ಹಾಡ್ರಿಪ್ಪ ಜನ ನಮ್ಮ ಗುರುರಾಜ್ ಹೊಸಗುಟ್ಟಿ ಅವರು ಅಂತಾವ್ ಇದ್ರು ನಮ್ಮ ಅವ್ ಜನಪದಗಳು ಹಂಗ ಇದ್ವಲ್ರಿ. ಹಾ ಜಗ್ಗ ಬೇಡ ಬಿಡು ಸ್ವರ್ಗಮಾವ ಇವೆಲ್ಲ ಬರೀ ಮಾತು ಹೇಳ್ದಂಗ್ರಿ. ಹೌದು ಸಾಹಿತ್ಯ ಅಷ್ಟು ಚಂದ ರೀ. ಅಂತಾವ್ ಈಗ ಹೊಳೆ ಹಾಡಿದ್ಲ ಅಂದ್ರೆ ಅದಕ್ಕೆ ಉತ್ತರ ಹಾಕಿದ್ರಿ ಪರ್ಸನೆ ಒಂದು ಅಟ್ಯಾಚ್ ಇದ್ವು ರೀ. ಈಗಿನ ಏನ್ರಿ ಅಂತ ಹಾಡಿದ್ರೆ ಈಗ ಕೇಳಂಗಿಲ್ರಿ ಯಾಕಂದ್ರೆ ಜನ ಜಗತ್ತ ಇದಾಗಿಬಿಡತ್ರಿ. ಹೌದೌದು ಈಗ ಜನರಿಗೆ ಏನು ಬೇಕು ಅದನ್ನ ಹಾಡ್ತಾರ. ಒಟ್ಟ ಅದು ಹಾಡಿದ್ದ ಶರೀರ ಮೈಯಿಂದ ಹಾಡ್ಬೇಕ್ರಿ. ಒಟ್ಟ ಏನಿದ್ರು ರೀ ಇದಕ್ಕೆ ಹಚ್ಚಿ ಅಂತಾರಲ್ಲ ಹಂಗಾಗ್ಬಿಡತ್ರಿ. ಈ ಹಾಡಿ ಹೇಳಕ್ ಬರಂಗ್ರು ಹನ್ನೆರಡು ರಗಡ್ ಬಂದ್ ಮಾಡಕ್ ಯಾವ್ದು ನಿಂದ್ರಂಗಿಲ್ಲ. ಅದಕ್ಕ ಹೆಂಗ್ ಕಾಲ ತಸ್ಮೈ ನಮ್ಮ ಅದ್ ಹೆಂಗ್ ಹೋಗ್ತತ್ರಿ ಹಂಗ ಜನ ಯಾಕೆ ಅಂದ್ಬಿಟ್ರಲ್ಲ ಅವ ವಿಷ್ಣುವರ್ಧನ್ ಸರ್ ಗುದ್ದಾಡಿದ್ರು ಪಾಪ ರಗಡ್ ಗುದ್ದಾಡಿದ್ರು ಸಾವು ಮಟ್ಟಾರ ಅವ್ರು ಟ್ರ್ಯಾಕ್ ಒಟ್ಟ ಜಗತ್ತಿಗೆ ಬಿಡುದು ಬೇಡ ಅಂದ್ರು. ಕುರಕ್ಕೆ ಬಂದವ್ರಿ ಇವನು ಬಿಡುದು ಬೇಡ ಅಂದ್ರು. ಹೌದು ಅವ್ರು ಯಾರು ಹೆಲ್ಪ್ ಮಾಡ್ಲಿಲ್ಲ ಪಾಪ ಬಿಡ್ದ ಬೇಡ ಸಾಕು ಹೋದ್ರು. ಕುರಕ್ಕೆ ಬಿಟ್ರೆ ಗಾಯಕರ ಹೇಳ್ತಿದ್ದಿಲ್ರಿ. ಹೌದೌದು ಈಗ ಎಲ್ಲಾರು ಮನ್ಯಾಗ ಕುತ್ಕೊಂಡ ಮೊಬೈಲ್ ಹಾಕೊಂಡ್ ಹಾಡ್ತಾರೆ ಎಲ್ಲ ಸಿಕ್ಕಾಬಿಟ್ಟು ಗಾಯಕರ್ತಾರೆ. ಹೌದೌದು ಯಾರಿಗೆ ಮಾಡಕ್ ಬಿಡೋದು ಟಿಕೆಟ್ ವಿಷ್ಣುವರ್ಧನ್ ಕಡಿಕು ಅವ್ರು ತಿಳ್ಕೊ ಅವಾಗಾದ್ರೂ ಬಯಲಿ ಬಂದವ್ರು ಇದನ್ನ ಕಲಿಯೋದು. ಅವಾಗ ಮಾಸ್ತರ್ ತಂದ ಕಲಿಬೇಕ್ರಿ. ಯಾವ್ದೊಂದು ಹಾಡು ಆಡ್ಬೇಕ್ರಿ ಮಾಸ್ತರ್ ಬರ್ಬೇಕು ಮನೆಗೆ ಅವ ಸಂಗೀತ ಹೇಳ್ಬೇಕು ಕಲಿಬೇಕು ಹಿಂಗಿತ್ತು. ಯಾರು ಸಂಗೀತ ಇಲ್ಲ ಏನಿಲ್ಲ ರೀ ಮೊಬೈಲ್ ಪೆನ್ ಹಾಕೊಂಡು ಕುರೋಕೆ ಚಾಲು ಸಿಕ್ಕಾಬಿಟ್ಟು ಗಾಯಕರ ಆಗ್ಬಿಟ್ರಿ. ಈಗ ನೀವು ರಸಮಂಜರಿನೂ ಮಾಡ್ತೀರಿ. ಆ ರಸಮಂಜರಿ ಒಳಗ ಟ್ರ್ಯಾಕ್ ಮೇಲೆ ಹಾಡ್ತೀರಿ. ಆದ್ರ ನೀವು ಸಂಗೀತ ನುಡು ಬಾರಿಸಿ ಹಾಡುವಂತ ರಸಮಂಜರಿನೂ ಮಾಡ್ತೀರಿ. ಅದ್ರಾಗ ನಿಮಗ ಇಷ್ಟವಾದದ್ದು ಯಾವ್ದ್ರಿ? ಬಾರಿಸಿ ನೀವಾಗಿ ಬಾರಿಸಿ ಹಾಡುದು ಇಷ್ಟನೋ ಇನ್ನು ಟ್ರ್ಯಾಕ್ ಮೇಲೆ ಹಾಡುದು ಇಷ್ಟನೋ? ನಾವಾಗಿ ಬಾರಿಸಿ ಹಾಡುದು ಇಷ್ಟ ಅಲ್ರಿ. ಹೌದಾ? ಅದ್ರ ಆನಂದ ಇರ್ತದ. ಏನ್ ಬೇಕಾದ್ ಮಾಡ್ಕೊ ಇದು ಹಂಗೆ ಹೋಗುದಲ್ರಿ ಹೋಗುದು ಬೆಚ್ಚಕ ಅದ್ರಾಗ ಬೇಕಾದ್ ಮಾಡ್ಕೋಬಹುದು ಆನಂದ ಮಾಡ್ಕೋಬಹುದ್ರಿ. ಸಂಗೀತ ಅಂದ್ರೆ ಆನಂದ ಮನಸ್ಸಿಗೆ ಆನಂದ ಆಗಂಗ ಮಾಡ್ಕೊಂಡ್ರೆ ನಾವು ಸಂಗೀತ. ಹೌದು ಹಂಗ ಬೇಕಾದ್ರೆ ಹಂಗ ಓದ್ಬೇಕು ಹೋಗ್ಬಿಟ್ರೆ ನಾವು ಟ್ಯಾಗ್ನ ಹಾಡೋದು ನಮ್ಗೆ ಆನಂದ ಇಲ್ಲ. ಅದಾಗ ಅಷ್ಟು ಕೆಲಸ ಆಗಿಲ್ಲ. ಇದು ನಮ್ ಕೈ ಹೆಂಗ್ ಕೆಲಸ ಬೇಕಾದ ಟ್ರ್ಯಾಕ್ನ ಹಾಡೋದು ಪಲ್ಸ್ ಬರ್ತಾರೆ ಆ ಪಲ್ಸಿಗೆ ತಕ್ಕ ಹಾಡ್ಕೊತ ಹೋಗ್ಬಿಡು. ಕೂತ್ ಬರ್ಸಾಡೋದು ಬಹಳ ಆನಂದ. ಹೌದೌದು ರಂಗಭೂಮಿಗೆ ಇಷ್ಟೆಲ್ಲ ಸಂಗೀತ ನೀವು ನೀಡಿದ್ದೀರಿ, ಸೇವೆ ಸಲ್ಲಿಸಿರಿ. ನೀವೇ ಆದಂತ ರಂಗಭೂಮಿ ಒಳಗ ನೀವು ಪಾರ್ಟ್ ಮಾಡ್ಬೇಕು ಅನ್ನೋದು ಅಪೇಕ್ಷೆ ಒಮ್ಮೆರೆ ಆಗೈತು ಇಲ್ಲ? ಮಾಡಿರಿ 7 ವರ್ಷ ಮಾಡೀನಿ. 7 ವರ್ಷ ಮೊದಲು ನೀವು ತಂದಿ ಪಾತ್ರ ಮಾಡೋರು. ತಂದಿ ಒಂದ್ 2 ಕಾಮಿಡಿ ಮಾಡ್ಕೊಂಡ್ರಿ ತಂದಿದ ಬಾಳ ಇಲ್ಲೇ ಇದ ಊರಾಗ ನಾವ್ ನೋಡಿವ್ರಿ. ಇಲ್ಲಿ ಒಮ್ಮೆ ನೋಡಿದಂಗ ಐತಿ ನಾವು. ಬಂಟ್ನೂರ ಮಾಡೀನಿ. ಇಲ್ಲಿ ಬಂಟ್ನೂರ್ ಬರ್ತ್ರಿ ಅಲ್ಲಿ ಮಾಡೀನ್ರಿ. ಅಲ್ಲಿ ಕೊಣ್ಣೂರಾಗ ಒಂದ್ 5-6 ವರ್ಷ ಮಾಡೀನ್ರಿ. ಅಂದ್ರೆ ನನಗೆ ಸಣ್ಣ ಪಾತ್ರ ಕೊಡವ್ರಿ. ಅದು ಫಸ್ಟ್ ವರ್ಷ ರೀ ಪೊಲೀಸಿನ ಪಾತ್ರ ಕೊಟ್ಬಿಡ್ರಿ. ನಮ್ ಬೀಗರು ಎಲ್ಲ ಕಳ್ಸಿದ್ರು ನಮ್ಮ ನಾ ಸಣ್ಣ ಇದ್ದೀವ್ರಿ. ಅದು ಹೊತ್ತರ ಮಾಡಿ ಪಾತ್ರ ಬರಲಿಲ್ಲ ಹೊತ್ತರ ಮಾಡಿ ಪಾತ್ರ ಬರಲಿಲ್ಲ ನಾನು. ನಾ ಸುಳ್ಳು ಅಡ್ಡಾಡ್ಸವ್ರ ನಾನು ಹಂಗ ಅಡ್ಡಾಡ್ ಬರ್ಲಿ ಅಡ್ಡಾಡ್ ಬರ್ಬೇಡ ಹೋಯ್ತಾರ ಮಾಡಿ ಬರಲಿಲ್ಲ ನನ್ನ ಪಾತ್ರ. ಹಂಗ ಬಂದ್ ಆಯ್ರಿ ಹಾಕಿ ನಮ್ಮ ಅಪ್ಪ ಬಂದ್ ಬಿಡೋದ್ರಿ ಇನ್ಯಾಕ ಏಯ್ ಹಂಗ್ ಮಾಡೋದ್ರ ಇನ್ಯಾಕ ಕರ್ಸ್ಬೇಕು ವರ್ಷ ಹೊಡ್ಯಾಡಿದ್ರಿ ಕೈ ಬಿಟ್ಬಿಟ್ಟಾರ ಅವನು. ವರ್ಷ ಪಾತ್ರ ಮಾಡ್ಬೇಕಂದ ಅವ್ರಿಗೆ ನಮ್ಮಲ್ಲಿ ಗೌಡ್ರಿ ಮಲ್ಲಣ್ಣ ಗೌಡ್ರ ಅವ್ರು ತೆಗೆದು ಕೊಟ್ಟ ನನ್ನ ಮಗ ಮುಂದಿನ ಸಲ ದೊಡ್ಡ ಪಾತ್ರ ಕೊಟ್ರಿ ಕರ್ಕೋಬೇಡ್ರಿ ಅವ್ರು ವರ್ಷ ಏನ್ ಮಾಡಿದ್ರು ತಂದೆ ಪಾತ್ರ ಕೊಟ್ರಿ. ಅದು ಸುಳ್ಳು ಶೀಲಾ ಅಂತಿದ್ರಿ. ಹೌದು ತೀರ್ಕೊಂಡ್ರು. ಆಕಿ ಊರಲ್ಲಿ ಒಂದ್ 7-8 ವರ್ಷ ಟೈಮ್ ಪಾತ್ರ ಒಳ್ಳೆ ಕಲಾವಿದ್ರು ಅವರು. ಒಳ್ಳೆ ಕಲಾವಿದ್ರು ಅವರು. ತಂದಿ ಪಾತ್ರ ರೀ ಒಂದು 2 ಜೋಡಿ ಮಾಡೀನ್ರಿ ತಂದಿ ಪಾತ್ರ. ಈಗ ನಮಗ ಮಣ್ಣೆ ಗೊತ್ತಾಗಿದ್ರಿ ಶೈಲಾ ಅವ್ರ ಮಗಳ ಈಕೆನೋದು ಜ್ಯೋತಿ ನಮಗ್ ಮೊದಲು ಗೊತ್ತಿದ್ದಿಲ್ಲ. ಅದು ಶೈಲಾನ್ ಜೋಡಿ ನಾನು ನಾಟಕ ಮಾಡಿದ್ದೆ ಅವಾಗ. ಅದೊಂದು ಫೋಟೋ ನನ್ ತೆಕ್ಕಿತ್ತು. ಒಳ್ಳೆ ಕಲಾವಿದ್ರು ಅವಾಗ ಹಾಕಿಬಿಟ್ಟು ನಮ್ಮವ್ರ ಫೋಟೋ ರೀ ಅಂದ್ಬಿಟ್ಲಿಕ್ಕೆ ನಮಗ್ ಗೊತ್ತಿದ್ದಿಲ್ಲ. ಅವ್ರ ಮಗಳನ್ನು ನಮ್ಗೆ ಗೊತ್ತಿದ್ದೆ. ಒಳ್ಳೆ ಕಲಾವಿದ್ರು. ಒಳ್ಳೆ ಕಲಾವಿದ್ರು ನಾವು ಅದನ್ನ ಬೆಳ್ಕೊಂಡ್ ಬೈತನ್ರಿ. ಮತ್ತ ಹಂಗಲ್ರಿ ಒಳ್ಳೆ ನಟಿ ರೀ. ಒಳ್ಳೆ ನಟಿ ತಂದ್ರ ಹೆಸರು ತಂದ್ರಿ. ತಮ್ಮಷ್ಟಕ್ಕೆ ತಾವ ಆರಾಮ ತಮ್ಮಷ್ಟು ತಾವು ಚಲೋ ಅದಾರು. ಒಳ್ಳೆ ಕಲಾವಿದ್ರು.
ಅಂತ ಕಲಾವಿದ್ರ ಇನ್ನೂ ಬೆಳಕಿಗೆ ಬರ್ಬೇಕು ಬರ್ಬೇಕು ಬರ್ಬೇಕ್ರಿ. ಈಗ ಹೆಚ್ಚ ಕಮ್ಮಿ ಅವ್ರ ಬಗ್ಗೆ ಹೇಳ್ಬೇಕಂದ್ರ ಲೇಡೀಸ್ ಟೈಗರ್ ಅನ್ಸ್ಕೊಂಡ ನಮ್ಮ ಶಿರುಳ ಅಡ್ಡಿ ಇಲ್ಲ ಗುರುಗಳು. ಅಂತ ಕೊಡೋದೇನು ಅಡ್ಡಿ ಇಲ್ಲ. ಅಡ್ಡಿ ಇಲ್ಲ. ಕಲಾವಿದ್ರ ಅನ್ಬೇಕು. ಕಲಾವಿದ್ರ ಅನ್ಬೇಕ್ರಿ. ನಮ್ಮ ನೇರವಾಗಿ ಅಲ್ಲೇ ಮಾತಾಡ್ಬಿಡ್ತೀವಿ ನಾವ್ ಯಾವಾಗಾದ್ರು. ನಾವು ನೀವು ಸುಮಾರ ಅಂತ ಹೇಳ್ಬಿಡ್ತೀವಿ. ಕಲಾವಿದ್ರ ಹೌದು ಕಲಾವಿದ್ರ ಅಂತ ಹೇಳ್ತೀವಿ. ಹೌದು ಒಳ್ಳೆ ಕಲಾವಿದ. ಈಗಾದ್ರೂ ಅವರು ಹೆಸರು ಮಾಡಿದ್ರು. ಅನುಭವ ಇದ್ರು. ಅನುಭವ. ಮತ್ತೆ ಒಬ್ರು ಒಟ್ಟು ಫೋನ್ ಹಚ್ಚಿ ಸಾಕು ಬರ್ತಾರೆ. ನನ್ ಗಂಡಂದ ಹೋಗ್ಬೇಕು. ಅವ್ರ ಯಜಮಾನ ಒಬ್ಬ ಇದ್ದಾನೆ. ಎಲಟ್ಟಿ ಬಸಣ್ಣ ಅವರು ಸಂಗೀತ ನಿರ್ದೇಶಕ. ಅವರು ನೀವು ಕೂಡ ಒಮ್ಮೆ ಒಂದ ಟ್ರಿಪ್ನ್ಯಾಗ ಒಮ್ಮೆ ಬಾರಿಸಿದ್ದು ಏನಾರು ಉಂಟಾ? ಪ್ರಥಮ ರೀ ಟಿಕೆಟ್ ನಾನು ಕಳಿಸಿದ್ದು. ನಾ ತರೋಡ್ ಮಾಡ್ಕೊಂಡು ಕಿಬುಡಿ ಹಾಕಿನ್ರಿ. ಓ ಹಿಂಗ ಮೊದಲು ಅವ ಅಟ್ಟೆಮನಿ ಬಂದ. ಅವರು ಒಳ್ಳೆ ಸಂಗೀತ. ತಾಳಿಕೋಟಿ ರಾಜು ಸರ್ಗೆ ಅವ ಇದ್ದಾರೆ. ಹುಡುಗನ ಪಾತ್ರ ಮಾಡ್ತಿದ್ದಾರೆ. ಆ ಕಂಪನಿಯಾಗ ಅವರು ಅವ ಕಿಬುಡಿ ಅಲ್ಲಿಂದ ಬಿಟ್ಟು ಬಂದ್ರಿ ನಾನು ತೆಗೆದು ಅಲ್ಲ ಕಂಪನಿ ಸರ್ವಿಸ್ ಅಂದ. ಕಂಪನಿ ಸರ್ವಿಸ್ ಅಲ್ಲಿ ಭಾಳ ಅಂದ್ರೆ ಫಸ್ಟಿಗೆ ನಾನು ತೆಗೆದು ಬಂದ್ರಿ. ಇಲ್ಲಿ ಚಿತ್ರರಂಗಕೋಟೆ ಒಂದ್ಸಲ ಬಾರಿಸಿದ್ರಿ. ಆಮೇಲೆ ಟಿಮು ಮಾಡಿದ್ರಿ. ತಲೋಡ್ ಮಾಡ್ಕೊಂಡು ಕಿಬೋರ್ಡ್ ಮಾಡ್ಕೊಂಡು ಹಾಡ್ತಿದ್ದಿಲ್ರಿ. ಮತ್ತ ಕಂಪನಿ ಸರ್ವಿಸ್ ಅದವ್ರಿಗೆ ಅಮೇಚರ್ ಸರ್ವಿಸ್ ಅದವ್ರಿಗೆ ಸಂಗೀತದಲ್ಲಿ ಸ್ವಲ್ಪ ವ್ಯತ್ಯಾಸ ಐತಂತ ನನ್ನ ಅನಿಸಿಕೆ. ಹೌದು ನನ್ನ ಅನಿಸಿಕೆ. ಅಲ್ಲಿ ಸೈಲೆಂಟ್ ಇರ್ತದ. ಇಲ್ಲಿ ಹೆಂಗ್ ನಡೆಯಲ್ಲಲ್ರಿ. ಇವ್ ಮತ್ತೆ ಕತೆ ಸ್ಟೋರಿ ಇರ್ತದ್ರಿ. ಇಲ್ಲಿ ಹೆಂಗ್ ಇರ್ತಪ್ಪ ಅಂದ್ರೆ ಕಡಿ 4 ಮಂದಿ ಕಳ್ಳಾಕ್ ನಿಂತಿರ್ತಾರ್ರಿ. 3 ಮಂದಿ ಬಡಿಯವ್ರು ಇರ್ತಿರ್ತಾರ್ರಿ. ಇವ್ರಿಗೆಲ್ಲ ಮಾಡ್ಕೊಬೇಕು. ಅದ್ರೊಳಗೆ ಹಂಗಿರಂಗಿಲ್ಲ. ಎಷ್ಟ್ ಬೇಕು ಅಷ್ಟ್ ಮಾಡ್ಕೊಂಡು ಕಡೆಕ್ ಆಗ್ಬಿಡ್ತಾರೆ. ಒಂದು ಕಳ್ಳಾಕ್ ಮ್ಯಾಲಿನ ತೆಗಿಬೇಕಾದ್ರೆ ಅರ್ಧ ತಾಸು 1 ತಾಸು ಮಾಡಿ ಒಂದ್ ಊರಾಗ್ರಿ 2.5 ತಾಸು ತಗೊಂಡ್ ಟೈಮ್. ಕಳ್ಳಾಕ್ ಬರೀ ಮ್ಯಾಲಿನ ಮರಿ ಇಳ್ಯಾಕ್ರಿ. ಅಡ್ಡ ಬಿದ್ದ ಅಲ್ಲಿ ಲಗ ಹೊಡೆದ ಓಟ್ ಬಿದ್ದ ಪರ್ಪಡ್ ಮೇಲೆ ಬಂದ 2.5 ತಾಸು ಟೈಮ್ ತಗೊಂಡ್ರಿ. ಹೋದ್ರಿ ಬಂದವ ಅಲ್ಲೆಲ್ಲ ಮುಗಿತಲ್ರಿ. ಅಲ್ಲಿ ಮೈಕಿ ಮಾಲಿ ಹಾಕಿದ್ರಿ. ಊಟ ತಗದ ಕೊಳ ಹಾಕಿವ. ಹಿಂಗ್ ಸಂಗೀತಗಾರ ನೋಡಿಲ್ಲ ನಾವು. ಟೈಮ್ ನೋಡ್ಕೋತ 2.5 ತಾಸು ಹೋಗೈತಿ. ಏನ್ ಓದಿರ್ತೀರಿ ಮಾರಾಯರ ಹಿಂಗ್ ಕಳ್ಳಾಕ ಮಾಡಿಸಿವ ನೋಡಿಲ್ಲ ನಾವು. ಪಾತ್ರ ಸಂಗ್ರಿ ನಮ್ಗ ನಾಟಕ ಯಾವ ಮುಗಿದ ಹಿಂದಿನ ಪಾತ್ರ ಬಂದಿಲ್ಲ. ಪಾತ್ರ ಒಬ್ಬ ಲೇಡೀಸ್ ಆಕೆ ನಸಕ್ ನಾನು ಅಪ್ಪೂರಿ ಬಂದ್ರಿ. ಒಂದ ಪಾತ್ರ ವಿಲನ್ ಪಾರ್ಟ್ ಮಾಡಿ ಲೇಟ್ ನಾಟಕಪ್ಪ ನಾನು ಪೇಮೆಂಟ್ ತೋರ್ಸ್ಕೊಂಡ್ ಹೋಗ್ಬಿಟ್ಲ. ಇಪ್ಪ ನಾನು ಬೆಂಗಳೂರು ಹೋಗ್ರಿ ಒಂದ ಮಾತೈತ್ರಿ. ಅದು ಪೊಲೀಸ್ನಾಗ ಅದು ಅಲ್ಲಿ ಬಂದೈತ್ರಿ. ನಸಕ್ ನಾಗ್ಪುರ್ ಹೋಗಿದ್ರಿ. ಬೆಂಗಳೂರು ಹೋಗ್ಕನಪ್ಪ ಅಂದ್ರೆ ಹೋಗ್ಬಿಟ್ಲು. ಗೊತ್ತೇ ಇರ್ತದೆ. ನನಗ್ ಬಂದಿತ್ತು. ಇಂಥ ಮಂದಿ ಇರ್ತಾರೆ. ಕಂಪನಿ ಹೆಂಗ್ ನಡೀತಾವ್ರಿ? ಕಂಪನಿಯಾಗ ಅವ್ರದ ಒಂದು ವ್ಯತ್ಯಾಸ ಐತ್ರಿ. ನಿಮ್ಮದವ್ರಿ ನಾಟಕ ನಿಮ್ಗ ವರ್ಷ ಇಲ್ರಿ. ವೇಟ್ ಬೇಕಷ್ಟು ಕಡಕ ಆಗ್ಬಿಡ್ತೀರಿ. ಮುಂದಿಂದ ಬರ್ಬೇಕ. ಈಗ ಹಂಗಾರ ಹೋಗ್ಬೇಕ. ನಾಯಕಗಳು ಮಡಿಯಿಂದ ತಲೆ ಬರ್ಬೇಕಾರ ಕನಿಷ್ಠ ಅಂತವನ ಅಂದ್ರು 1 ತಾಸು ಅಂತ ಹೇಳ್ತಾರ. ಪಾಳಿ ಅವ್ನ ವಿರುದ್ಧ ಅವ್ನ್ ಬರ್ಬೇಕಾದ್ರೆ ಇದ್ರ ಬರ್ಬೇಕಾದ್ರೆ ಅವಂಗೊಂದ್ 1/2 ತಾಸು ಬರ್ಬೇಕು. ಟೈಮ್ ಸಿಕ್ಕಪ್ಪ. ಅಂದ್ರ ನಾನು ಅವ್ರು ಎಲ್.ಟಿ. ಬಸ್ ಅವ್ರ ಸಂಗೀತ ಬಾರಿಸಿದ್ ನೋಡೀನ್ರಿ. ಅಮೇಚರಿ ಅವ್ರು ಬಾರ್ಸೋರ್ದು ನೋಡೀನಿ. ನನಗ ಅವ್ರು ಬಾರ್ಸೋ ಟೂನ್ ಒಳಗ ಇದು ಸ್ವಲ್ಪ ಕಂಪನಿ ಸರ್ವಿಸ್ ಟೂನ್ ಐತಿ ಅಂತೇಳಿ ನನಗೆ ಅನಿಸ್ತೈತ್ರಿ. ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಐತಿ ಹೇಳೋ ಕಂಪನಿ ಸರ್ವಿಸ್. ಹೌದು ಕಂಪನಿ ಸರ್ವಿಸ್ ಓಡ ಇವು ಕಂಪನಿ ಸರ್ವಿಸ್ ಅಂತ ಇದನ್ನ ಭಾಷೆ. ಹೌದು. ಈಗ ನೀವು ಗುತ್ತಿಗೆ ನಾಟಕಗಳನ್ನ ಮತ್ತ ನಟಿಯರನ್ನ ಪಡೆದಿದ್ದವ್ರನ್ನ ಎಲ್ಲಾರನ್ನು ಕೂಡಿ ಗುತ್ತಿಗೆ ಹಿಡಿದು ಒಂದ್ ಊರಿಗೆ ಎಲ್ಲಾರನ್ನು ನಿಮ್ಮ ತಂಡ ತಗೊಂಡ್ ಹೋಗಿರ್ತೀರಿ. ಅಲ್ಲಿ ಮಳಿಯಾಗಿ ಸ್ವಲ್ಪ ನಾಟಕಗಳಿಗೆ ವ್ಯತ್ಯಾಸ ಏನೋ ಆತಂಕ ಆಗಿ ಮುಂಜಾನೆ ಪೇಮೆಂಟ್ ಅದು ಸ್ವಲ್ಪ ಪ್ರಾಬ್ಲಮ್ ಹಿಂಗೂ ಆಗಿರ್ತಾವಲ್ಲ. ನಂದೊಂದು ವಿಶೇಷ. ನಾ ಮೊದಲ ಇಲ್ಲಿ ಬಂದಾಗ್ರಿ ನಾನು ಬಿಲ್ ಬುಕ್ ಅದ ರೀ. ನಾ ಬಿಲ್ ಬುಕ್ ಮಾಡ್ಲಾರ ಮೊದಲ ಅವ್ರಿಗೆ ಹೇಳ್ಬಿಡ್ತೀನಿ ಪ್ರಾಬ್ಲಮ್. ಅವರು ಮತ್ತೆ ಅವ್ರ ಕಡೆಯಿಂದ ಸಹಿ ಮಾಡ್ಸ್ಕೊಂಡ್ಬಿಡ್ತೀನಿ. ನನ್ಗೆ ಯಾರು ಬುಕ್ ಮಾಡಕ್ ಬಂದ್ರು ಅವ್ರ ಕಡೆಯಿಂದ ಅಗ್ರಿಮೆಂಟ್ ಸಹಿ ಮಾಡಿಸ್ಕೊಂಡ ನಾ ಬುಕ್ ಮಾಡ್ಕೊಡ್ತೀನಿ. ನಮ್ಗೆ ಹಂಗ ಹೋಗಂಗಿಲ್ಲ. ಸೊ ನಮ್ಗೆ ಕೋವಾದ ಊರಿದ್ದು ಅಷ್ಟೇ. ಮತ್ತೆ ಈಗ ಆಗಿನಂಗಿಲ್ಲ ಜನ ರೀ. ಚೇಂಜ್ ಆಗಿರ್ರಿ ಜನ. ಮುಳಿಯಾಗಿ ಹಂಗೆ ಏನೇತ್ರ ಕೊಡ್ತಾರ್ರಿ. ಯಾಕಂದ್ರೆ ಅವಾಗ ಸ್ವಲ್ಪ ಪ್ರಾಬ್ಲಮ್ ಇತ್ರಿ. ಈಗ ಅಮೌಂಟ್ ಈಗ ಅಮೌಂಟ್ ಏನೋ ಒಂದ್ ಹಿಂಗ ನೋಡ್ರಿ ಯಾರು ಮತ್ತ ನಾಟಕಗಳ ಈಗ 10 ವರ್ಷದ ಹಿಂದಿಂದಕ್ಕ ಈಗಿಂದಕ್ಕ ನಾಟಕ ರಂಗಭೂಮಿ ಈಗ ಹೆಚ್ಚಾಗೈತೆ ಅಂತೀರೋ ಅಥವಾ 10 ವರ್ಷದ ಹಿಂದೆ ಹೆಚ್ಚಿತ್ತು ಅಂತೀರೋ? ಈಗ ಜಾಸ್ತಿ ಈಗ ಜಾಸ್ತಿ ನಾಟಕ ಜಾಸ್ತಿ. ನನ್ನ ಪ್ರಕಾರ 2019ರಿಂದ ಸ್ವಲ್ಪ ನಾಟಕ ಕಡೆ ಜನ ಒಲಿದ್ರು. ಚಲನಚಿತ್ರಗಳು ಏನ ಥಿಯೇಟರ್ಗಳು ಬಂದ್ ಅದು ಸ್ವಲ್ಪ ರಂಗಭೂಮಿ ಕಡೆ ಜನ ಜಾಸ್ತಿ. ಯಾಕಂದ್ರೆ ಹಳ್ಳಿ ಅವರು ಏನ್ ಮಾಡಾಕ್ರಿ ಕಂಪನಿ ನಾಟಕಕ್ಕೂ ಅಷ್ಟು ಬೆಲೆ ಸಿಕ್ಕತ್ರಿ.
ಈಗ ಏನೋ ನಾಟಕ ಬಂದಾಗ ರೀ ಹೌದು. ಹೌದು. ನಾಟಕಗಳು ಹೆಚ್ಚರಿ ನಿಜವಾದ ಕಲೆ ಇರುವುದ ರಂಗಭೂಮಿ ಒಳಗ. ಒಂದು ಒಂದ್ ಅರ್ಧ ಮಾತಾಡಿದ್ವಪ್ಪ ಅಂದ್ರ ಒಬ್ಬ ಕಲಾವಿದ ಮ್ಯಾಲ ಅರ್ಧ ಮಾತಾಡಿದಪ್ಪ ಅಂದ್ರ ಅವ ತಪ್ಪಿ ಬಿಟ್ಟಪ್ಪ ಅಂದ್ರೆ ಹೊಳ್ಳಿ ಮಾತಾಡಕ ಚಾನ್ಸ್ ಇಲ್ಲ. ಈ ರೀಲ ಅದು ಏನ್ ಬೇಕಾದ್ ಮಾಡ್ಕೋಬಹುದು. ಇದು ರಿಯಲ್, ಅದು ರೀಲ. ಅವಾಗ ನಾವು ಇನ್ನೂ ಸಣ್ಣವ್ರಿದ್ದಾಗ ನಮ್ಮ ಚಲನಚಿತ್ರ ನಟ ಸುಧೀರ್ ಅವ್ರು ಹೇಳ್ತಿದ್ರಿ, ಅದು ರೀಲ, ಇದು ರಿಯಲ್ ಅಂತೇಳಿ. ನಿಜವಾದ ಕಲೆ ಇರುವುದ ರಂಗಭೂಮಿ ಒಳಗ ಅಂತೇಳಿ ನಾವು ಅವ್ರ ಸಿಂಧು ಲಕ್ಷ್ಮಣ್ ನಾಟಕ ಒಂದು 3-4 ಸಲ ನೋಡಿದ್ರಿ. ಅವಾಗ ಅವ್ರ ಆ ಲಾಸ್ಟ್ ಒಂದು ಸನ್ನಿವೇಶದಾಗ ಅವ್ರು ಸ್ವಲ್ಪ ಇದನ್ನ ಹೇಳಿ ಹೋಗ್ತಿದ್ರು. ನಿಂಗಪ್ಪ ಅವ್ರಿ, ಈಗ ನಿಮ್ದ ಒಂದು ಟ್ರಿಪ್ ಐತಿ, ಆ ಟ್ರಿಪ್ಪಿಗೆ ಒಂದು ಹೆಸರು ಅಂತ ಇಟ್ಕೊಂತಿರ್ತೀರಿ. ಆ ಹೆಸರು ಏನಂತ ಇಟ್ಕೊಂಡಿರಿ? ನೋಡ್ರಿ, ಒಮ್ಮೆ ಈ ಸಂಗೀತ ಕೀಬೋರ್ಡ್ ಎಲ್ಲ ತೊಗೊಂಬರಕ್ಕೆ ನಾನು ಪಂಡ್ರಾಪುರದಿಂದ ಬಂದಿರಿ. ಬಂದು ಇಲ್ಲಿ ಬೆಂಗಳೂರಿಗೆ ನಾಟಕ ಆಯ್ತು. ನಾನು ಬೆಂಗಳೂರು ಬಂದ್ರಿ ಅವತ್ತ ನಾವು ಟೀಮ್ ಎಲ್ಲ ರಿಸರ್ಚ್ ಮಾಡಕ್ತಿದ್ವಿ. ಅವ್ರು ಪಾಂಡ್ರಂಗ್ ಗುಡಿ ಬರೋಣ, ಪಾಂಡ್ರಂಗ್ ರುಕ್ಮಿಣಿ ಮ್ಯೂಸಿಕಲ್ ನೈಟ್ ಇದು ಹಾಕ್ತಿದ್ವಿ. ಅದೇನೇ ಬಿಡ್ತೀವಿ ಅಕ್ಷರ ಉದ್ದ ಆಗತ್ತ, ರುಕ್ಮಿಣಿ ಮ್ಯೂಸಿಕಲ್ ನೈಟ್ ಅಷ್ಟೇ ಇಟ್ಬೋದು ಅಂತ ಮಾಡಿದ್ವಿ. ಅವತ್ತಾಗಿ ಅವ್ರು ಕೃಷ್ಣ ಮಾಸ್ತರ್ ಇರ್ತಿದ್ರಲ್ಲ ರಂಗಣ್ಣವ್ರು, ಅವ್ರ ಮಗಳ ಹೆಸರು ಅದನ್ನ ಇಟ್ಟಿವ್ರಿ, ರುಕ್ಮಿಣಿ ಅಂತ. ಆಕಿದ ಹೆಸರು ಅದನ್ನ ಇಟ್ಟಿವಿ. ನಮ್ಮ ಸಂಗೀತ ಬಳಗ ಹೆಸರು ಅದನ್ನ ಇಟ್ಟಿವಿ. ಅವ್ರು ಇದ್ದಾಗ ಆಗಿದ್ರು, ಮಣ್ಣೂರ್ ಕೃಷ್ಣ ಅವ್ರು ಇದ್ದಾಗ ರೀ ಆ ಹೆಸರು ಅವ್ರು ಕೀಬೋರ್ಡ್ ಮಾಡ್ತಿದ್ರಿ ಅವಾಗ. ಹೌದು, ಅವ್ರ ಕೀಬೋರ್ಡ್ ನನ್ನ ಕಡೆಯಿಂದ ತಗೊಂಡ್ ಹೋಗಿ ಅವ್ರು ಕಲ್ತ್ರು. ನಾ ಕೀಬೋರ್ಡ್ ತಂದು ಕಲಿಬೇಕಂತ ಇಟ್ಕೊಂಡ್ ಕೂತೀನ್ರಿ. ನನಗೆ ಕಲಿಯಕ್ ಆಗಲ್ದಕ್ಕ ಅವ್ರು ನನ್ನ ಕಡೆಯಿಂದ ಕೀಬೋರ್ಡ್ ತಗೊಂಡ್ ಹೋಗಿ ಅವ್ರು ಕಲ್ತ್ರು. ಅವ್ರು ನಾನು ಕೇಳಿ ಇಟ್ರಿ ಹೆಸರು. ಏನ್ ಇಡೋಣ ಹೆಸರು ಅಂತ ಅಂದ್ರೆ ಮತ್ ಹಿಂಗ ಐತ್ರಿ ರುಕ್ಮಿಣಿ ಇಡೋಣ ಅಂತ ಅನ್ಕೊ. ಮಗಳ ಹೆಸರು ಅದನ್ನ ಇಡ್ತೀನಿ ಅಂತ ಅಂದ್ರಿ. ಮುಂದೆ 2 ವರ್ಷಕ್ಕೆ ಅವ್ರ ಮಗಳ ಹೆಸರು ಉಳಿದೈತ್ರಿ. ಅವ್ರ ಹೆಸರು ಮಗಳಿಗೆ ಅದನ್ನ ಇಟ್ರಿ. ಈ ಸಂಗೀತ ಬಳಿ ಹೆಸರು ಅದನ್ನ ಇಟ್ರಿ. ಅದ್ರ ನೀವು ಮೇಲಾಗಿ ಪಾಂಡುರಂಗನ ಭಕ್ತರು. ಪಾಂಡುರಂಗನ ಭಕ್ತರು. ರುಕ್ಮಿಣಿ ಇಟ್ರು ಒಂದ, ಪಾಂಡುರಂಗ ಇಟ್ರು ಒಂದ. ಅದಕ್ಕೆ ಅಂತೇಳಿ ನೀವು ರುಕ್ಮಿಣಿ ಅಂತ ಇಟ್ಕೊಂಡ್ರಿ. ನೀವು ಆಲ್ರೆಡಿ ವಾರ್ಕರಿ. ಹೌದ್ರಿ, ವಾರ್ಕರಿ ತಗೊಂಡೆ ಎಷ್ಟು ವರ್ಷ ಆಗಿತ್ರಿ? 7 ವರ್ಷನಾಗ 7 ವರ್ಷದಾಗ ವಾರ್ಕರಿ. ಮತ್ತ ಅಲ್ಲೇ 7 ವರ್ಷದಾಗ ನೀವು ಇದ್ದಾಗ ವಾರ್ಕರಿ ತಗೊಂಡ್ರಿ. ಮತ್ತ ಅಲ್ಲಿನ ನಿಮ್ಮ ಆರಾಧ್ಯ ದೇವರು ಪಾಂಡುರಂಗ. ಹೌದ್ರಿ. ಹೋಲ್ರಿ, ಇನ್ನೊಂದು ಲಾಸ್ಟ್ ಕ್ವಶನ್ ರೀ. ಈಗ ನೀವೇನು ರುಕ್ಮಿಣಿ ಒಂದು ನಿಮ್ದು ಟ್ರಿಪ್ ಐತಲ್ಲ, ಆ ಟ್ರಿಪ್ಪಿನೊಳಗೆ ಈಗ ನಿಮಗೆ ಬಾರ್ಸಾಕ ಬಂದಂತ ಕಲಾವಿದರ ಹೆಸರು ಹೇಳಿದ್ರಿ ಅಂದ್ರೆ? ನನ್ನ ಹುಡುಗರಿಗೆ ಮುಖ್ಯ ಗಾಯಕರಿಗೆ ರಮೇಶ್ ಅಂತ ಕೃಷಿ ಒಂದು ಬ್ಯಾನ್ಸೋಕ ಕೊಗಟ್ನೂರ ಪರ್ಸು ಅಂತ ಹೇಳಿ. ಪರ್ಸು ಕೊಗಟ್ನೂರು. ಈಗ ಇವರ ಹಾದ್ಯಂದ್ರಿ ಅಣ್ಣಪ್ಪ ಅವರು ತಿರ್ಕೊಂಡಂತ್ರು. ಅವ್ರು ಬರ್ತಾರ್ರಿ. ಪ್ಯಾಡಿಗೆ ವಿಜಯ್ ಕಿರ್ಸೂರ್ ಅಂತ ವಿಜಯ್ ಡ್ರಮ್ ಬರ್ತೈತಿ ಹುಡುಗ. ಇಲ್ಲಿ ಬಂದ್ ಪ್ಯಾಡ ನಾವ್ ಗೌಡಪ್ಪರ ಅಂತ ಅಂಕಲಿ ಗೌಡಪ್ಪ. ಅವ್ರ ಕೆಲವೊಂದ್ ನಾಟಕ ಬಿಟ್ರಿ. ಅವ್ರು ಪೇ ಕೂಡ ಇಟ್ಟಿದ್ರಿ. ಅವ್ನ್ ಪ್ಯಾಡ ಇತ್ತು ಹುಡುಗನ್ರಿ. ಅವ್ನು ಒಂದ್ ನಾಟಕ ಬಾರಿಸಿ ರೆಡಿ ಹಾಕೋಣ ಪ್ರಾಕ್ಟೀಸ್ ಮಾಡಿಸಿದ್ರಿ. ಕಡಿಮೆ ಆಗ್ಬಿಟ್ಟು ಅವನ ಬರ್ತಾನೆ ಪ್ಯಾಡಿಗೆ. ಅವ್ರಪ್ಪ ಡ್ರಮಿಗೆ ಬರ್ತಾನೆ, ಬಸ್ಸು ಬೇನ್ಮಿಟ್ಟಿ ಅಂತ. ಅವ್ರಪ್ಪ ಡ್ರಮಿಗೆ ಬರ್ತಾನ್ರಿ, ಮಗ ಪ್ಯಾಡಿಗೆ ಬರ್ತಾನೆ. ಗಾಯಕ ರಮೇಶ್ ಬರ್ತಾನ್ರಿ. ರಂಗನಾಥ್ ಅಂತರು ಯಾವಾಗ ಬರ್ತಾನ ಇಲ್ಲ ಹೆಂಗ ಮತ್ತ ಡೋಲಕ್ಕೆ ಅವ್ನ ನಿಡೋನಿ ಸಿದ್ದಾರೂಢ ನಿಡೋನಿ ಅಂತ ಹೇಳಿ. ಕುಳ್ಳಿ ಲಕ್ಷ್ಮಿ ಅವ್ರು ಇದಾರ್ರಿ, ಭಜನಾ ಆಡ್ತಾರ. ಅವ್ರ ಕೂಡ ಕಾಯಂ ಅವ ಹೋಗ್ತಾನ್ರಿ. ಒಳ್ಳೆ ಕಲಾವಿದ್ರ. ಅವ್ರ ಕೂಡ ಅವ ಹೋಗ್ತಾನ್ರಿ. ಆಕಿ ಎಲ್ಲಾಗ ನಮ್ ಟೀಮ್ ಬಂದ, ನಮ್ ಟೀಮ್ನಾಗ ಇರ್ಲಿಕ್ಕಂದ್ರ ಯಾರ ಕಳಿಸ್ತಾನ್ರಿ, ಇದ್ರ ಅಲ್ಲಿ ಹೋಗ್ತಾನ್ರಿ. ಒಟ್ಟು ಕಲಾವಿದ್ರ ನಮ್ಮ ಮ್ಯಾಲ ಒಟ್ಟು ರೀ ಡಬಲ್ ಡ್ಯೂಟಿ ಮಾಡೋ ಮಂದಿನ ಕುಡಿತ್ರಿ. ಒಂದ್ ವಾರ ಒಂದ್ ನಡ್ಸ್ಕೊಂಡ್ ಹೋಗುವಂತ. ಮತ್ತ ನಿಮ್ಮ ಕುಟುಂಬ ಅವರು ವಾರ್ಕರಿ? ಹೌದ್ರಿ, ನಾವು ನೋಡಿವ್ರಿ. ಮತ್ತ ನಿಮ್ಮ ಕುಟುಂಬ ಅವ್ರನ್ನ ಸ್ವಲ್ಪ ನಮಗೆ ಪರಿಚಯ ಮಾಡಿಕೊಡ್ರಿ. ನಮ್ಮದೇ ಆದ ಒಂದು ಚಾನಲ್ಕ ನಿಮ್ಮನ್ನ ನಾವು ಗುರುತಿಸಿ ನಿಮ್ಮ ಸ್ವಲ್ಪ ಟೈಮ್ಗಳಲ್ಲಿ ನಿಮ್ಮ ಪರಿಚಯನ ಮಾಡ್ಕೊಂಡಿವಿ. ನಮ್ಮ ಚಾನಲ್ ಬಗ್ಗೆ ನಿಮಗೆ ಏನ್ ಅನಿಸ್ತಿ? ನೀವೆಲ್ಲ ಕಲಾವಿದ್ರು ಗುರುಗಳ. ನಾವೇನ್ ದೊಡ್ಡ ಕಲಾವಿದ್ರಲ್ಲ. ಕಾಮಿಡಿ ನಮ್ಮ ಇದ್ರಾಗ ನಮ್ಮ ದೂರ ತಾಲೂಕಿ ಹೆಸರೈತ್ರಿ ನಮ್ದು. ಯಾಕಂದ್ರೆ ಕಾಮಿಡಿ ಕಿಂಗ್ ಅಂತ ಹೆಸರಿಟ್ಟಾರ. ಈಗ ನಾವು ಕಾಮಿಡಿ ಬಿಟ್ಟಿವ್ರಿ. ಈಗ ನಮ್ಮಂತ ಬಡ ಕಲಾವಿದ್ರನ್ನೆಲ್ಲ ಗುರುತಿಸಾಕಿತ್ತಿರಲಿಲ್ಲ. ಅದೇ ಒಂದು ವಾರ್ಡ್ ಒಂದು ಎಲ್ಲಾರು ಇದನ್ನ ಮಾಡಿ ಯಾರ್ಯಾರು ಅದಾರಪ್ಪ ನಮ್ಮ ಕಲಾವಿದ್ರು ಗುರುತಿಸಾಕ ಆಗ್ತಿರ್ಲಿಲ್ಲ.
ಹೌದು, ಯಾಕಂದ್ರೆ ಇನ್ನೂ ನಮ್ಮ ಕಲಾವಿದರು ಬೆಳಿಬೇಕು, ನಮ್ಮ ಉತ್ತರ ಕರ್ನಾಟಕ ರಂಗಭೂಮಿ ಬೆಳಿಬೇಕು, ರಂಗಭೂಮಿ ನಶಿಸಿ ಹೋಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾವೊಂದು ಇದ ಚಾನಲ್ ಮಾಡ್ಕೊಂಡು ಕಲಾವಿದರನ್ನ ಇನ್ನೂ ಸ್ವಲ್ಪ ಅವ್ರನ್ನ ಅವರು ಉನ್ನತ ಮಟ್ಟಕ್ಕೆ ಬೆಳೀಲಿ, ಅವರ ಕಲೆಯನ್ನ ಎಲ್ಲಾ ಜನರಿಗೆ ತೋರಿಸ್ಲಿ ಅನ್ನೋ ನಿಮ್ಗೆಲ್ಲ ಹೆಸರು ಐತಿ. ಏನಿಲ್ಲ ಹಂಗೇನಿಲ್ಲ. ಎಲ್ಲ ಭಾಳ ಹಿಂಗೇನು ಚಲೋ ಚೆನ್ನಾಗಿ ಬೆಳೆಯತೈತ್ರಿ, ಚೆನ್ನಾಗಿ ಬೆಳೀಲಿ. ಸಾಕ್ರಿ. ಭಗವಂತನ ಆಶೀರ್ವಾದ ಮಾಡುದು ನಮಸ್ಕಾರ. ಇವರೇ ನಮ್ಮ ನಮಸ್ಕಾರ ರೀ ಅಮ್ಮ, ನಮಸ್ಕಾರ. ಇವ್ರ ನಾಟಕ ಹಾಕೋದು ಹೋಗೋದಕ್ಕ ನಿಮಗ ಏನು ತೊಂದರೆ ಎನಿಸಿಲ್ಲ? ಅವರು ಆ ನಾಟಕ ರಂಗದಾಗ ರಂಗಭೂಮಿಯಾಗ ದುಡಿಲಿ, ಉದ್ಯೋಗನ ಮಾಡ್ಕೊಂಡರು. ಅಂದ್ರ ಅವ್ರ ಹೋಗೋದ್ರಿಂದ ನಿಮಗ ಯಾವ ಇದು ತೊಂದರೆ ಏನಿಲ್ಲ. ಈಗ ನಟಿಯರು ಬಂದ್ರೆ ಊರುಗಳು ನಮ್ಮ ಮನ್ಯಾಗ. ಹೌದೌದು, ಕೇಳಿ. ಅವ್ರಿಗೆ ಭಾಳ ಆಲ್ರೆಡಿ ಎಷ್ಟು ಮಂದಿ ನಿಮ್ಮ ಜೋಡಿ ಕಾಂಟ್ಯಾಕ್ಟ್ ನಟಿಯರು, ಅವ್ರ ಅಕ್ಕಾರ ಎಲ್ಲರಿಗೂ ಪರಿಚಯ ಅಂತ. ಮತ್ತೆ ಬಂದ್ರು ಇಲ್ಲೇ ವಸ್ತಿ ಇರ್ತಾರ, ಆರಾಮ್ ಇದ್ದು ಅವ್ರಿಗೇನ ಭಾವನೆಗಳ ಇಲ್ಲ ಅಂತ ಭಾವನೆಗಳು ನಿಂಗಪ್ಪ ಅವ್ರ ನಿಮ್ಮ ಕಡೆ ಇದ್ರೆ ನೀವು ಇಲ್ಲಿ ಮಟ್ಟ ಬರ್ತಿರ್ಕಿಲ್ಲ. ನಮ್ಮ ಉದ್ದೇಶ ಅವರು ಅಕ್ಕಿ ಒಟ್ಟ ಪ್ರೀತಿಯಿಂದ ನೋಡ್ತಾರೆ. ಹೌದೌದು, ಅವರು ಒಟ್ಟ ಪ್ರೀತಿಯಿಂದ ಹೇಳ್ರಿ. ಒಳ್ಳೆ ದೇವ್ರ ಪಾಂಡುರಂಗ ರುಕ್ಮಿಣಿ ನಿಮಗ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟ ಇನ್ನೂ ಈ ರಂಗಭೂಮಿಯ ಸೇವೆ ಅಪಾರ ಮಾಡಿ ದೊಡ್ಡ ಕೀರ್ತಿ ಗಳಿಸ್ರಿ ಅಂತೇಳಿ ನಮ್ಮ ಚಾನಲ್ ಇಂದ ನಿಮಗೆ ಧನ್ಯವಾದಗಳು. ನಮ್ಮ ಮನರಂಜನಾ ಪ್ರಪಂಚ ಚಾನಲ್ ಇಂದ ನಿಮಗ ಒಂದು ಸಣ್ಣ ಶಾಲೋದಕ್ಕೆ ಕಾಣಿಕೆ.